ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವನೇನಪ್ಪ ಓಲ್ಡ್ ಕಾರ್ ತೋರಿಸ್ತಾ ಇದ್ದಾನೆ. ಈ ಕಾರ್ ಯಾವುದು ಗೆಸ್ ಮಾಡಿದ್ರಾ? ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಾರು. ಇದು ಎಲ್ಲಿದೆ ಅಂತ ನಿಮಗೆ ನನಗೆ ಗೊತ್ತಿದೆಯಾ? ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇದು ಬಂದ್ಬಿಟ್ಟು ಡಾಟ್ಸನ್ ಬ್ಲೂ ಬರ್ಡ್ 18 ಅನ್ನೋ ಒಂದು ವೆಹಿಕಲ್ಲು. ಇದು ಬಂದ್ಬಿಟ್ಟು ಒಂದು ಮ್ಯೂಸಿಯಮ್ಮಿಗೆ ವಿಷ್ಣುವರ್ಧನ್ ಅವರು ಅದನ್ನು ಡೊನೇಟ್ ಮಾಡಿದ್ದಾರೆ. ವಿಷ್ಣು ಸರ್ ಅವರ ನೆನಪಿಗೋಸ್ಕರನೇ ಈ ಕಾರ್ನ ಇಲ್ಲಿ ಇಟ್ಟಿರೋದು. ಅದನ್ನು ನಾವು ಮುಂದಿನ ಕಂಟಿನ್ಯೂ ಭಾಗದಲ್ಲಿ ನೋಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಪಯಣ ವಿಂಟೇಜ್ ಕಾರ್ಸ್ ಮ್ಯೂಸಿಯಮ್ಗೆ ಹೋಗ್ತಾ ಇರೋದು. ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋದು ಈ ಮ್ಯೂಸಿಯಮ್ನಲ್ಲಿ. ಸ್ಪೆಷಲಿಟಿ ಏನಂದರೆ, ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ ನಾವೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ಈ ಪ್ಲೇಸಲ್ಲಿ ಹಳೆ ಕಾಲದ ಗಾಡಿಗಳನ್ನ ಇಟ್ಟು ಅವನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನಾವು ಪ್ರತಿಯೊಂದು ಹಳೆ ಕಾಲದಲ್ಲಿ, ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಇರೋವಂಥ ರಾಜರು ಯೂಸ್ ಮಾಡಿರೋಂಥದ್ದಾಗಲಿ, ಹಳೆ ಕಾಲದ ವ್ಯಕ್ತಿಗಳು ಯಾವುದೇ ಗಾಡಿಗಳನ್ನ ಯೂಸ್ ಮಾಡಿರೋಂಥವನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಎಂಟ್ರೆನ್ಸಲ್ಲಿ ಬಂದು ನಿಮಗೆ ಒಂದು ಟಿಕೆಟಿಂದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಟಿಕೆಟ್ ತೊಗೊಬೇಕು ನೀವು. ಪ್ರತಿಯೊಬ್ಬ ಪರ್ಸನ್ನಿಗೂ ಬಂದ್ಬಿಟ್ಟು 50 ರುಪೀಸ್ ಚಾರ್ಜಸ್ ಮಾಡ್ತಾರೆ. ಕ್ಯಾಮ್ರಾ ಏನನ್ನ ವೀಡಿಯೋಸ್ ಮಾಡಬೇಕು ಅಂತಂದರೆ ಅವರಿಗೆ 75 to 100 ರುಪೀಸ್ ಚಾರ್ಜಸ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಈ ಪಯಣ ವಿಂಟೇಜ್ ಕಾರ್ಸ್ನ ಒಂದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ಒಂದು ಗ್ಲಾಸಲ್ಲಿ ನಿಮಗೆ ತೋರಿಸ್ಬೋದು. ನೋಡ್ತಾ ಇದ್ದೀರಾ ನೀವು. ಈ ಪ್ಲೇಸ್ನ ಯಾವ ರೀತಿ ಅಂದರೆ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ಈಗ ನೀವು ಇಲ್ಲಿಂದ ಕಂಟಿನ್ಯೂ ವಿಡಿಯೋದಲ್ಲಿ ನೋಡ್ಕೊತ ಹೋಗ್ಬೋದು ಪ್ರತಿಯೊಂದನ್ನು. ಇಲ್ಲಿ ಬಂದ್ಬಿಟ್ಟು ವೀರೇಂದ್ರ ಹೆಗ್ಡೆ ಅವ್ರದ್ದು ಭಾಳ ವೆಹಿಕಲ್ಸ್ಗಳ್ನ ನಾವು ಇಲ್ಲಿ ನೋಡ್ಬೋದು, ಮತ್ತು ವಿಷ್ಣುವರ್ಧನ್ ಸರ್ದು ನೋಡ್ಬೋದು. ಈ ಪ್ರತಿಯೊಂದು ಎಲ್ಲ ಹಳೆ ವೆಹಿಕಲ್ಗಳ್ನ ನಾವು ಇಲ್ಲಿ ನೋಡ್ಕೊತ ಹೋಗ್ಬೋದು. ಪ್ರತಿಯೊಂದು ಹಳೆ ಗಾಡಿಗಳ್ನ ಯಾವ ರೀತಿನ ಸ್ಟೋರ್ ಮಾಡಿದ್ದಾರೆ, ಮತ್ತು ಹಳೆ ಕಾಲದ ಎತ್ತಿನ ಗಾಡಿಗಳಾಗಲಿ, ಕಾರ್ಗಳಾಗಲಿ, ಬೈಕ್ಗಳಾಗಲಿ, ಈ ಫಿಲಮ್ ಆ್ಯಕ್ಟರ್ಸ್ಗಳು ಯೂಸ್ ಮಾಡಿರೋಂಥ ವೆಹಿಕಲ್ಗಳು, ಅಂದರೆ ಹಳೆ ಕಾಲದಲ್ಲೆಲ್ಲ ಅವರು ಹಳೆ ಕಾಲದಲ್ಲಿ ವೆಹಿಕಲ್ಗಳು ಯಾವ್ಯಾವ ಯೂಸ್ ಮಾಡಿದರು, ವಿಷ್ಣುವರ್ಧನ್ ಆಗಲಿ, ರಾಜ್ಕುಮಾರ್ ಆಗಲಿ, ರವಿಚಂದ್ರನ್ ಆಗಲಿ, ಮತ್ತು ಬಂದ್ಬಿಟ್ಟು ಅಂಬರೀಷ್ ಸರ್ ಆಗಲಿ, ಈ ಥರ ಏನೇನು ಯೂಸ್ ಮಾಡಿದ್ದಾರೆ ಹಳೆ ಕಾಲದಲ್ಲಿ ವೆಹಿಕಲ್ಗಳಾಗಲಿ, ಗಾಡಿಗಳಾಗಲಿ, ಕಾರ್ಗಳಾಗಲಿ, ನಾವು ಈ ವಿಡಿಯೋದಲ್ಲಿ ನೋಡ್ಕೊತ ಹೋಗ್ಬೋದು. ಮತ್ತು ಬಂದ್ಬಿಟ್ಟು ನೀವು ಈ ಕಂಟಿನ್ಯೂ ವಿಡಿಯೋದಲ್ಲಿ ಪ್ರತಿಯೊಂದು ವೆಹಿಕಲ್ ಬಗ್ಗೆ ಡೀಟೇಲ್ಸು ನಾನು ನಿಮ್ಗೆ ತೋರಿಸ್ಕೊತ ಹೋಗಿದ್ದೀನಿ. ಡೀಟೇಲ್ಸ್ ನೀವು ಅಲ್ಲಿ ನೋಡ್ಬೋದು ವೆಹಿಕಲ್ದು, ಮತ್ತು ಆ ವೆಹಿಕಲ್ ಯಾವ ರೀತಿ, ಯಾವ ಮಾಡಲ್ಲು, ಮತ್ತು ಅದರ ನೇಮನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊತ ಹೋಗ್ತೀನಿ. ಬನ್ನಿ ನೋಡೋಣ ಮುಂದಿನ ಪ್ರತಿಯೊಂದು ವೆಹಿಕಲ್ನ ಡೀಟೇಲ್ಸ್ ಆಗಲಿ, ಮತ್ತು ಪ್ರತಿಯೊಂದು ವೆಹಿಕಲ್ನನ್ನು ನೋಡೋಣ ಬನ್ನಿ.
ಇಷ್ಟು ಎಲ್ಲ ನೋಡ್ಕೊಂಡಾದ್ಮೇಲೆ ಇದು ಬಂದ್ಬಿಟ್ಟು ಇಷ್ಟಕ್ಕೆ ಕೊನೆ ಆಗಿಲ್ಲ. ನಾವು ಈಗ ಅದ್ರ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಭಾಳ ರೀತಿಯಾದ ಭಾಳ ರೀತಿ ವೆಹಿಕಲ್ಸ್ಗಳು ನಾವು ನೋಡ್ಬೋದು ಇಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ಮೇಲ್ಗಡೆ ಒಂದು ರೋ ಒಳಗಡೆ ಈ ಗಾಡಿಗಳನ್ನೆಲ್ಲ ನೋಡ್ಬೋದು. ಈಗ ನೆಕ್ಸ್ಟು ಗ್ರೌಂಡ್ ಫ್ಲೋರಲ್ಲಿ ಯಾವ್ಯಾವ ವೆಹಿಕಲ್ಸ್ ಇದೆ, ಯಾವ ರೀತಿ ಇದೆ, ಮಿಲ್ಟ್ರಿ ಟ್ರಕ್ಗಳಾಗಲಿ ಎಲ್ಲ ಪ್ರತಿಯೊಂದು ನಾವು ಇಲ್ಲಿ ನೋಡ್ಬೋದು. ಬನ್ನಿ ನೋಡೋಣ ನೆಕ್ಸ್ಟು ಯಾವ್ಯಾವ ರೀತಿ ಯಾವ ಥರ ಇದೆ. ವಿಷ್ಣು ಸರ್ ಅವರ ಕಾರ್ನ ನೆಕ್ಸ್ಟ್ ಅಂದರೆ ಪಾರ್ಟ್ 2 ವೀಡಿಯೋದಲ್ಲಿ ನಾವು ನೋಡ್ಬೋದು. ಇದ್ರ ಕಂಟಿನ್ಯೂ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವಿಷ್ಣು ಸರ್ ಅವರ ಕಾರ್ನ ಫುಲ್ಲು ಮಾಹಿತಿಯನ್ನು ನಾನು ನೀಡ್ತೀನಿ ನಿಮಗೆ. ಬನ್ನಿ.